ವಿರಾಮದ ನಂತರ ಮತ್ತೆ ಸ್ವಾಗತ. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ಆದರೆ ಪವಿತ್ರ ಪರ ವಕೀಲರು ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೇನೆ ಈಗ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡಿ. ಬೇಲ್ಗೆ ಕಾಯ್ತಿದ್ದ ದರ್ಶನ್ಗೆ ನಿರಾಸೆ. ಜಾಮೀನು ಅರ್ಜಿ ಮುಂದೂಡಿದ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಡಿ ಗ್ಯಾಂಗ್ಗೆ ಮತ್ತೆ ನಿರಾಸೆಯಾಗಿದೆ. ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30ಕ್ಕೆ ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಬಲವಾದ ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಪವಿತ್ರಾಗೆ ಏಟು ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದರು. ಪವಿತ್ರ ತಪ್ಪೇ ಮಾಡಿಲ್ಲ. ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದನ್ನ ಬಿಟ್ಟರೆ ಬೇರೆ ಆರೋಪವೇ ಇಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದರೆ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದರೆ ಏನು ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಕೂಡ ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ? ಆದ್ದರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದ್ರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಂಡಿಸುತ್ತೇನೆ ಎಂದು ಎಸ್ಪಿಪಿ ತಿಳಿಸಿದ್ರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ವೈಯಾಲಿಕಾವಲ್ ಹತ್ರ ಅಲ್ಲೊಂದು TTD ದೇವಸ್ಥಾನ ಇದೆ. ವೈಯಾಲಿಕಾವಲ್ನ ಮುನೇಶ್ವರ ಬ್ಲಾಕಲ್ಲಿ ಕೊಲೆ ಆಯಿತು ಮೊನ್ನೆ. ಯಾವುದು ಈ ಮಹಾಲಕ್ಷ್ಮಿ ಕೊಲೆ ಅಲ್ಲೇ ಆಗಿದ್ದು. ಇದು ಆ ಕಡೆ ಬರುತ್ತೆ. ಆಮೇಲೆ ವೈಯಾಲಿಕಾವಲಲ್ಲಿ ಮುನಿರತ್ನ ಇದ್ದಾರೆ. ಓಕೆ, ಬೆಂಗಳೂರಿನ TTD ದೇವಸ್ಥಾನದ ಶುದ್ಧಿ ಕಾರ್ಯ ಆಗಿದೆ. ಅಲ್ಲಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದು 2ನೇ ದಿನದ ದೇವಸ್ಥಾನದ ಶುದ್ಧಿ ಕಾರ್ಯ ಆಗ್ತಾ ಇದೆ. ವೈಯಾಲಿಕಾವಲ್ನಲ್ಲಿರೋ ತಿರುಮಲ ತಿರುಪತಿ ದೇವಸ್ಥಾನ 3 ದಿನಗಳ ಕಾಲ ನಡೆಯಲಿರುವ ಪವಿತ್ರೋತ್ಸವ ಬೆಳಗ್ಗೆ 10:30ರಿಂದ 11:30ವರೆಗೆ ಅದೇನೋ ಒಂದು ವಿಶೇಷ ಪೂಜಾ ನಾಪನ ತಿರುಮಂಜನಂ ಏನೋ ಮಾಡಿದ್ದಾರೆ ಆ ಥರ. ಯಾಕೆಂದರೆ ಕೊಬ್ಬು ಮಿಶ್ರಿತ ಲಡ್ಡು ಅಂತಿದೆಯಲ್ಲ, ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ತಿರುಪತಿಯಿಂದ ಅನೇಕ ಲಡ್ಡು ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ TTDಯಲ್ಲಿ ಶುದ್ಧ ಕಾರ್ಯ ಆಗ್ತದೆ. ಓಕೆ, ನಾವು ಪ್ರತಿದಿನ ರಾತ್ರಿ 9 ಗಂಟೆ ಪ್ರೈಮ್ ಟೈಮ್ನಲ್ಲಿ ತಿರುಪತಿ ತಿಮ್ಮಪ್ಪನ ವಿಶೇಷ ಕಾರ್ಯಕ್ರಮ ತಿರುಪತಿ ರಹಸ್ಯಗಳು ಅಂತೇಳಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನಿನ್ನೆಗೆ 5ನೇ ಎಪಿಸೋಡ್ ಕೊಟ್ಟಿದ್ದೀವಿ. ಅದನ್ನೇ ಬೆಳಿಗ್ಗೆ ನಾವು ಬಿಗ್ ಮಾರ್ನಿಂಗಲ್ಲಿ ಕೊಡ್ತೀವಿ. ತಿರುಪತಿ ತಿಮ್ಮಪ್ಪ ಮಹಾನ್ ಸಾಲಗಾರನಾಗಿರ್ತಾನೆ. ಅಂದರೆ ಲಕ್ಷ್ಮಿ ಎದೆಯಲ್ಲಿ ಇಲ್ಲದೆ ಇದ್ದಾಗ ಆತ ಕೂಡ ಸಾಲಗಾರನಾಗ್ತಾನೆ ಅಂತ. ಲಕ್ಷ್ಮಿ ಇದ್ದರೆ ಮಾತ್ರ ದುಡ್ಡು ಅಂತ. ಆತ ಕೇವಲ ಕುಬೇರನ ಬಳಿ ಸಾಲ ಮಾಡಿರೋದಿಲ್ಲ, ನಮ್ಮ ಬೀದರ್ನಲ್ಲಿ ನೆಲೆಸಿರೋ ಮಲ್ಲಣ್ಣನ ಬಳಿ ಕೂಡ ಸಾಲ ಪಡೆದಿದ್ದಂತೆ. ಎಂಥ ಸ್ಟೋರಿ ಅಲ್ವಾ? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ತಿರುಪತಿ ರಹಸ್ಯ 5ನೇ ಎಪಿಸೋಡ್ ನೋಡಿ. ಏಳು ಕೋಟಿ 7 ಕೋಟಿಗೆ ಮಲ್ಲಯ್ಯನಿಗೆ 7 ಕೋಟಿಗೆ ತಿರುಪತಿಗೆ ಸಾಲ ಕೊಟ್ಟಿದ್ದ ಮೈಲಾರದ ಮಲ್ಲಣ್ಣ. ತಿರುಪತಿ ತಿಮ್ಮಪ್ಪನನ್ನ ಎಲ್ಲರೂ ಶ್ರೀಮಂತ ದೇವರು ಅಂತ ಹೇಳ್ತಾರೆ.
ಆತನ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯ ಬರುತ್ತೆ. ಆದ್ರೆ ಅದೇ ತಿರುಪತಿ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ. ಮದುವೆಗಾಗಿ ಕುಬೇರನ ಬಳಿ ಸಾಲವನ್ನ ಪಡೆದಿದ್ದ. ಅಷ್ಟೇ ಅಲ್ಲ, ನಮ್ಮ ಬೀದರ್ನಲ್ಲಿ ನೆಲೆಸಿರುವಂತಹ ಮೈಲಾರ ಮಲ್ಲಣ್ಣನ ಬಳಿಯೂ ಸಾಲವನ್ನ ಮಾಡಿದ್ದ. ತಿರುಪತಿ ತಿಮ್ಮಪ್ಪನಿಗೂ ಸಾಲ ನೀಡಿದ್ದ ಮಲ್ಲಣ್ಣ. ವಿಶ್ವದ ಅತ್ಯಂತ ಶ್ರೀಮಂತ ದೇವರೆಂದು ಕರೆಸಿಕೊಳ್ಳುವಂತಹ ವೆಂಕಟೇಶ್ವರ ಹಾಗೂ ಮೈಲಾರ ಮಲ್ಲಣ್ಣನಿಗೂ ವ್ಯಾವಹಾರಿಕ ಸಂಬಂಧ ಇತ್ತು. ತಿಮ್ಮಪ್ಪನು ಮಲ್ಲಣ್ಣನ ಹತ್ತಿರ 7 ಕೋಟಿ ಸಾಲವನ್ನ ತೆಗೆದುಕೊಂಡು ಹೋಗಿದ್ದ. ಆದ್ರೆ ಆ ಹಣವನ್ನ ಹಿಂತಿರುಗಿಸಲೇ ಇಲ್ವಂತೆ. ಇದೇ ಕಾರಣಕ್ಕೆ ಭಕ್ತರು 7 ಕೋಟಿಗೆ ಎನ್ನುತ್ತಾರೆ ಅನ್ನುವ ಪ್ರತೀತಿ ಇದೆ. ತಿಮ್ಮಪ್ಪನಿಗೂ ಮೈಲಾರ ಮಲ್ಲಣ್ಣನಿಗೂ ಏನಂತ ಅದು ಹೇಳಿಕೆ ಪ್ರಕಾರದ ಸರ್, ಅದು ಎಲ್ಲಿ ಉಲ್ಲೇಖವಾಗಿ ಬರೋದಂಥ ಲಿಖಿತವಾಗಿಯೂ ಇಲ್ಲ. ನಮ್ಮ ಹಿರುಗಳು ಹೇಳ್ಕೊಂಡು ಬಂದಿದ್ದು, ನಮ್ಮ ಅಜ್ಜರು ಹಿಡ್ಕೊಂಡು ಬಂದಿದ್ದು, ತಿರುಪತಿ ತಿಮ್ಮಪ್ಪಗ ಮೈಲಾರಲಿಂಗ 7 ಕೋಟಿ ಸಾಲ ಕೊಟ್ಟಿದ್ದಂತೆ ಹೇಳ್ಕೊಂಡು ಬಂದಿದ್ದು ಸರ್. ಅದ್ರ ಸಲುವಾಗಿ ಇಲ್ಲ, ಆ ಉದ್ಘೋಷದಿಂದ ಅವರು ಹಿಂತಿರುಗಿಸಲಿಲ್ಲ ಅಂತ, ಅದ್ರ ಸಲುವಾಗಿ 7 ಕೋಟಿ ಉಘೆ ಅಂತೇಳಿ ಜೈಘೋಷ ಸರ್. ಅದು ಒಂದು ಪ್ರತಿ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ 1 ತಿಂಗಳು ಜಾತ್ರೆ ನಡೆಯುತ್ತೆ. 1 ತಿಂಗಳ ಅವಧಿಯಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿ ದೇಶದ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಮಲ್ಲಣ್ಣ ದೇವರ ದರ್ಶನವನ್ನ ಕೂಡ ಪಡಿತಾರೆ. ಪ್ರತಿಯೊಬ್ಬರು 7 ಕೋಟಿಗೆ ಮೈಲಾರ ಮಲ್ಲಣ್ಣ ಮಹಾರಾಜ್ಗೆ ಜಯವಾಗಲಿ ಅಂತೇಳಿ ದೇವ್ರದ್ದು ಜಯಘೋಷ ಆಗ್ತಾ ಇದ್ದಾರೆ. 1 ತಿಂಗಳ ಕಾಲ ನಡೆಯುವ ವಿಶೇಷ ಜಾತ್ರಾ ಮಹೋತ್ಸವ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಮೈಲಾರ ಮಲ್ಲಣ್ಣ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಾವಿದ್ದೀವಿ. ಮೈಲಾರ ಮಲ್ಲಣ್ಣ, ಮೈಲಾರಿ, ಖಂಡೋಬಾ ಸಾಕಷ್ಟು ಹೆಸರುಗಳಿಂದ ಏನದಂದ್ರೆ ಹೆಸರುವಾಸಿಯಾಗಿರುವ ಮೈಲಾರ ಮಲ್ಲಣ್ಣನ ಜಾತ್ರೆ ಚಟ್ಟಿ ಚಾಲು ಆಗಿ ಎಳಮಸಿ ಮುಗಿತ. 1 ತಿಂಗಳ ಕಾಲ ಪ್ರತಿದಿನ ನೆರೆಯ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ವಿವಿಧೆಡೆಯಿಂದ ಭಕ್ತಾದಿಗಳೇನದಂದ್ರೆ ಬಂದು ದರ್ಶನ ತಗೊಂಡು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟೊಂದು ವಿಶೇಷ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ 1 ತಿಂಗಳು ಎಲ್ಲೂ ಕೂಡ ಜಾತ್ರೆ ನಡೆಯಲ್ಲ. ಅದು ಮೈಲಾರ ಮಲ್ಲಣ್ಣನ ಜಾತ್ರೆ ನಡೀತದೆ. ಮಲ್ಲಣ್ಣ ದೇವಸ್ಥಾನ ಭಕ್ತರ ಭಾವೈಕ್ಯತೆಯ ಕೇಂದ್ರವೆನಿಸಿದೆ. ಮೈಲಾರ ಗ್ರಾಮದ ನಿಸರ್ಗದ ರಮಣೀಯ ಪರಿಸರದಲ್ಲಿ ದೇವಸ್ಥಾನವಿದೆ. ರಾಕ್ಷಸರ ಒಪ್ಪಟಳ ನಾಶ ಮಾಡಲು ಮಲ್ಲಣ್ಣನು ಶಿವನ 11ನೇ ರೂಪವನ್ನ ತಾಳಿ ಮೈಲಾರಕ್ಕೆ ಬಂದು ನೆಲೆಸಿದ್ದ. ಜನರಿಗೆ ಕಿರುಕುಳವನ್ನ ನೀಡ್ತಾ ಇದ್ದ ಮಣಿಕಂಠ ಮತ್ತು ಮಲ್ಲ ಎಂಬ ಅಸುರರನ್ನ ಮಾರ್ಥಂಡ ಭೈರವನ ರೂಪವನ್ನ ತಳೆದು ಶಿವ ಸಂಹಾರ ಮಾಡಿದ. ಮೈಲಾರ ಮಲ್ಲಣ್ಣ ದೇವಸ್ಥಾನದೊಂದು ವಿಶೇಷ ಇದೆ. ಭಂಡಾರ ಹಾಗೂ ಕೊಬ್ಬರಿ ಹಾರಿಸುವ ವಾಡಿಕೆ ಇಲ್ಲಿದೆ. ಇದಕ್ಕೆ ಚೌಪಡಿ ಅಂತ ಕರೀತಾರೆ. ತಮ್ಮನ್ನ ಸಂಹರಿಸಲು ಬಂದ ಮಲ್ಲಣ್ಣನಿಗೆ ಅಸುರರು ಹೊಡೆದು ಗಾಯಗೊಳಿಸಿದ್ರು. ಆಗ ಮೈಗೆ ಭಂಡಾರವನ್ನ ಹಾಕಿಕೊಂಡಾಗ ತಕ್ಷಣ